1979ರಲ್ಲಿ ಇಸ್ಲಾಂ ಕ್ರಾಂತಿ ಆದ ನಂತರ ಅಧಿಕಾರಕ್ಕೆ ಬಂದಿದ್ದಂತಹ ಅಯತಲ್ಲಾ ಅಲಿ ಖಮೇನಿ. ಈ ಅಯತಲ್ಲಾ ಅಲಿ ಖಮೇನಿ ಫೆಬ್ರವರಿ 28, 2026ರಂದು ಇಸ್ರೇಲ್ ಮತ್ತು ಅಮೆರಿಕ ಮಾಡಿದಂತಹ ಏಕಕಾಲದ ದಾಳಿಯಲ್ಲಿ ಘಟನೆಯಲ್ಲಿ ಮೃತಪಟ್ಟರು. ಈ ವ್ಯಕ್ತಿ ಮೃತಪಟ್ಟು ಇವತ್ತಿಗೆ 131 ದಿನಗಳಾಯಿತು. ಇವರ ಅಂತ್ಯಕ್ರಿಯೆ ಆಗಿರಲಿಲ್ಲ. ಈ ಬಗ್ಗೆ ನಾವು ಸುದೀರ್ಘವಾಗಿ DNAಯಲ್ಲಿ ಹಿಂದೆ ಒಮ್ಮೆ ಚರ್ಚೆ ಮಾಡಿದ್ದೀವಿ. ಯಾವ ಕಾರಣಕ್ಕಾಗಿ ಅಂತ್ಯಕ್ರಿಯೆ ಆಗಿರಲಿಲ್ಲ, ಆ ಶವವನ್ನು ಹೇಗೆ ರಕ್ಷಣೆ ಮಾಡಿಡಲಾಗಿದೆ, ಏನು ಎತ್ತ, ಎಲ್ಲದರ ಬಗ್ಗೆ ಸುದೀರ್ಘವಾಗಿ ನೋಡಿದ್ದೀವಿ. ಆದರೆ ಈಗ ಇರಾನ್ನಿಂದ ನಿನ್ನೆ ಒಂದು ಮಹತ್ವದ ಮಾಹಿತಿ ಬಂದಿದೆ. ಅವರ ಅಂತ್ಯಕ್ರಿಯೆಯನ್ನು ದಿನಾಂಕವನ್ನು ನಿಗದಿಪಡಿಸಲಾಗಿದೆ. 131 ದಿನಗಳ ಬಳಿಕ ಅಂತ್ಯಕ್ರಿಯೆಗೆ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಹಾಗಾದರೆ ಏನಾಯ್ತಿದು, ಹೇಗೆ? ಹತ್ಯೆಯಾದ 3 ತಿಂಗಳ ನಂತರ ಇರಾನ್ನ ನಾಯಕ ಖಮೇನಿ ಶವ ಸಂಸ್ಕಾರಕ್ಕೆ ದಿನಾಂಕ ನಿಗದಿಯಾಯಿತು. ಜುಲೈ 4ರಿಂದ ಟೆಹರಾನ್ನಲ್ಲಿ ಆರಂಭ ಆಗುತ್ತೆ. 9ನೇ ತಾರೀಕು ಮಶಾದ್ನಲ್ಲಿ ಅಂತ್ಯ ಸಂಸ್ಕಾರ ಆಗುತ್ತೆ. ರೆಜಾ ಇಮಾಮ್ ಮಸೀದಿಯಲ್ಲಿ ಜುಲೈ 9ರಂದು ಸಮಾಧಿ ಮಾಡ್ತೀವಿ ಅಂತ ಅವರೆಲ್ಲ ಘೋಷಣೆ ಮಾಡಿದ್ದಾರೆ. ಇರಾನ್ನವರು ಘೋಷಣೆ ಮಾಡಿದ್ದು 6 ದಿನಗಳ ಕಾಲ ರಾಷ್ಟ್ರೀಯ ಅಂತ್ಯಕ್ರಿಯೆ ಪ್ರಕ್ರಿಯೆ ನಡೆಯುತ್ತೆ ಅಂತ ಅವರು ಹೇಳಿದ್ದಾರೆ. ಮಶಾದ್ ನಗರದಲ್ಲಿರುವಂಥ ಇಮಾಮ್ ರಜಾ ಮಸೀದಿಯ ಒಂದು ಸಂಕೀರ್ಣದಲ್ಲಿ ಸಮಾಧಿ ಇರುತ್ತೆ. ಅಂದರೆ ಸಿಯಾ ಮುಸ್ಲಿಮರ ಪವಿತ್ರ ಮಸೀದಿ ಅಂತ ಹೇಳಲಾಗುತ್ತೆ. ಒಂದು ವಿಸ್ತೀರ್ಣದ ಭಾಗವನ್ನು ನೀವು ತೆಗೆದುಕೊಂಡ್ರೆ ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಮಸೀದಿ ಅಂತ ಕರೀಲಾಗುತ್ತೆ ಇದನ್ನು. ಈ ಕಾರಣಕ್ಕಾಗಿ ಅಲ್ಲೆಲ್ಲ ಮಾಡಲಾಗ್ತಾ ಇದೆ. ಮಶಾದ್ ಈ ಖಮೇನಿಯವರು ಹುಟ್ಟಿ ಬೆಳೆದಂತಹ ಊರು, ಹೀಗಾಗಿ ಅಲ್ಲಿ ಅದನ್ನು ಮಾಡಲಾಗುತ್ತೆ. ಮತ್ತೊಂದು ಪ್ರಮುಖವಾಗಿ ಗಮನಿಸಬೇಕಾದಂತಹ ಸಂಗತಿ ಅಂತ ಹೇಳಿದ್ರೆ, ಒಂದು ಪವಿತ್ರ ಶೋಕಾಚರಣೆಯ ಮೊಹರಂ ಹಬ್ಬದ ಸಮಯದಲ್ಲಿ ಇದನ್ನು ಮಾಡಲಾಗ್ತಾ ಇದೆ. ಮೊಹರಂ ಹಬ್ಬ ಅಂದರೆ ಜೂನ್ 16ನೇ ತಾರೀಕಿನಿಂದ ಮೊಹರಂ ತಿಂಗಳು ಶುರುವಾಗ್ತಾ ಇದೆ. ಜೂನ್ 16, 2026ರಿಂದ. ನೀವು ಇಸ್ಲಾಂನಲ್ಲಿ ಹೆಂಗೆ ನಂಬಲಾಗುತ್ತೆ ಅಂತ ಹೇಳಿದ್ರೆ, ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಇಮಾಮ್ ಹುಸೇನ್ ಇವರು ಹುತಾತ್ಮರಾದಂಥ, ಅಂದರೆ ಮೊಹರಂ ತಿಂಗಳ ಮೊದಲ 10 ದಿನಗಳನ್ನು ಅವರು ಹುತಾತ್ಮವಾದಂತಹ ದಿನಗಳಂತ ಅವರು ಪರಿಗಣನೆ ಮಾಡ್ತಾರೆ. ಹೀಗಾಗಿ ಅಲ್ಲಿ ಯಾವುದೇ ಅಡಚಣೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಇರಾನ್ನವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಆ ಮೊದಲ 10 ದಿನಗಳನ್ನು ಡ್ರಾಪ್ ಔಟ್ ಮಾಡೋ ಮುಖಾಂತರ ಈ ಅಂತ್ಯಕ್ರಿಯೆಯನ್ನು ಜುಲೈಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಜುಲೈ 4 ಮತ್ತು 5 ಅಂದರೆ ಮೊಹರಂನ 19 ಮತ್ತು 20ನೇ ದಿನಗಳಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜುಲೈ 9ನೇ ತಾರೀಕು ಏನಿದೆಯಲ್ಲ, ಶಿಯಾ ಮುಸ್ಲಿಮರ 4ನೇ ಇಮಾಮ್ ಆದಂತಹ ಇಮಾಮ್ ಜನಲ್ ಅವರ ಅಭಿದಿನ ಅಂತ ಹೇಳ್ತಾರೆ. ಅವರು ಹುತಾತ್ಮರಾದಂತಹ ದಿನ ಅಂತ ಹೇಳಲಾಗುತ್ತೆ. ಅಂದರೆ ಶಿಯಾ ಮುಸ್ಲಿಮರ 4ನೇ ಇಮಾಮ್ ಆಗಿರುವಂತಹ ಜನಲ್ ಅಬಿದಿನ್ ಎನ್ನುವಂಥವ್ರು ಹುತಾತ್ಮರಾದಂತಹ ದಿನ. ಅವರು ಹುತಾತ್ಮ ಆಗಿದ್ದಂತಹ ದಿನವೇ ಅಯತಲ್ಲಾ ಅಲಿ ಖಮೇನಿ ಅವರ ಈ ಅಂತ್ಯಕ್ರಿಯೆಯನ್ನು ನೆರವೇರಿಸುವುದಕ್ಕೆ ಇದೀಗ ಇವರೆಲ್ಲ ಮುಂದಾಗಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಒಂದು ಸಭೆ ಮಾಡ್ತಾ ಇದ್ರು ಫೆಬ್ರವರಿ 28ನೇ ತಾರೀಕಿಗೆ ಶನಿವಾರ ದಿನ. ಅದನ್ನು ಅಮೆರಿಕ ಮತ್ತು ಇಸ್ರೇಲ್ನವರು ಗುರುತಿಸಿದ್ರು, ಅದಕ್ಕಾಗಿ ಸಿದ್ಧತೆ ಮಾಡಿಕೊಂಡಿದ್ರು. ಸಿದ್ಧತೆ ಆದ ನಂತರ ಈ ವ್ಯಕ್ತಿ ಮೃತಪಟ್ಟಿದ್ರು. ಇದೀಗ ಅಂತ್ಯಕ್ರಿಯೆಗೆ ದಿನಾಂಕ ನಿಗದಿಯಾಗಿದೆ. ಹಾಗಾದರೆ ಖಮೇನಿಯವರ ಅಂತ್ಯಕ್ರಿಯೆ ವೇಳಾಪಟ್ಟಿ ಹೆಂಗಿದೆ, ಯಾವತ್ತು ದಿನ ಏನಾಗುತ್ತೆ? ನಾನು ಅವಾಗ ಹೇಳಿದೆ 6 ದಿನಗಳ ಕಾಲ ನಡೆಯುತ್ತಿದೆ ವ್ಯವಸ್ಥಿತವಾಗಿ. ಏನೇನು? ಜುಲೈ 4 ಮತ್ತು 5, 2026 ಟೆಹರಾನ್ನ ಖಮೇನಿ ಮೊಸಾಲ್ಲಾದಲ್ಲಿ ವಿದಾಯ ಸಮಾರಂಭ ನಡೆಯುತ್ತೆ. 6ನೇ ತಾರೀಕು ಟೆಹರಾನ್ನಲ್ಲಿ ಅಂತ್ಯಕ್ರಿಯೆ ಮೆರವಣಿಗೆ ಆಗುತ್ತೆ. ಜುಲೈ 7ನೇ ತಾರೀಕು ಪವಿತ್ರ ನಗರ ಕೋಮ್ನಲ್ಲಿ ಅಂತ್ಯಕ್ರಿಯೆ ಮೆರವಣಿಗೆ ಆಗುತ್ತೆ. 9ನೇ ತಾರೀಕು ಮಶದ್ನಲ್ಲಿ ಅಂತ್ಯಕ್ರಿಯೆ ಮೆರವಣಿಗೆ. 9ನೇ ತಾರೀಕು ಅಲ್ಲೇ ರಜಾ ಇಮಾಮ್ ಮಸೀದಿಯಲ್ಲಿ ಅವರ ಸಮಾಧಿ ಕೂಡ ಆಗ್ತಾ ಇದೆ. ಸಮಾಧಿ ಕೂಡ ಒಟ್ಟು 6 ದಿನದ ಪ್ರಕ್ರಿಯೆ. 4 ಮತ್ತು 5 ಶನಿವಾರ ಮತ್ತು ಭಾನುವಾರ ಟೆಹರಾನ್ನಲ್ಲಿ ಇಮಾಮ್ ಖಮೇನಿಯವರ ಮೊಸಾದ್ನಲ್ಲಿ ಸಾರ್ವಜನಿಕರ, ಅಂದರೆ ಅದು ರಾಜಧಾನಿ, ಬೇರೆ ಬೇರೆ ದೇಶಗಳಿಂದ ನಾಗರಿಕರು ಅಥವಾ ಉನ್ನತ ಅಧಿಕಾರಿಗಳೆಲ್ಲ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ 2 ದಿನಗಳ ಅವಕಾಶ. ಜುಲೈ 6ನೇ ತಾರೀಕಿಗೆ ಒಂದು ಮೆರವಣಿಗೆಗಳಾಗುತ್ತೆ. ಜುಲೈ 7ನೇ ತಾರೀಕಿಗೆ ಕೋಮ್ಗೆ ಆ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳೆಲ್ಲವೂ ಕೂಡ ಆಗುತ್ತೆ. ಅದಾದ ನಂತರ ಅಂತಿಮ ಯಾತ್ರೆಗಳು ಶುರುವಾಗುತ್ತೆ 9ನೇ ತಾರೀಕಿಗೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಜುಲೈ 8ನೇ ತಾರೀಕಿಗೆ ಯಾವುದೇ ಧಾರ್ಮಿಕ ವಿಧಿವಿಧಾನಗಳು ಯಾವುದೂ ಕೂಡ ಇರೋದಿಲ್ಲ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಕೋಮ್ ಪ್ರದೇಶದಿಂದ ಆ ಮೃತದೇಹವನ್ನು ಮುಷಾದ್ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ವ್ಯವಸ್ಥಿತವಾಗಿ ತೆಗೆದುಕೊಂಡು ಹೋಗಬೇಕು. ಆ ವ್ಯವಸ್ಥಿತವಾಗಿ ತೆಗೆದುಕೊಂಡು ಹೋಗಬೇಕನ್ನುವಂತಹ ಕಾರಣಕ್ಕಾಗಿ ಆ ಒಂದು ದಿನವನ್ನು ಗ್ಯಾಪ್ ಮಾಡಲಾಗಿದೆ. ನೀವು ಗಮನಿಸಿ, 3 ನಗರಗಳನ್ನು ಅಲ್ಲಿ ಪಟ್ಟಿ ಮಾಡಿದ್ದಾರೆ. ಒಂದು ಟೆಹರಾನ್, 2 ದಿನ ಅವಕಾಶ ಇದೆ. ಟೆಹರಾನ್ ರಾಜಧಾನಿ, ಕೋಮ್ ಇದು ಶಿಯಾ ಮುಸ್ಲಿಮರ ಧಾರ್ಮಿಕ ಕ್ಷೇತ್ರ ಅಂತ ಹೇಳಲಾಗುತ್ತೆ. ಇಲ್ಲಿ ವಿದ್ವಾಂಸರು ಅನೇಕ ಜನ ಇದ್ದಾರೆ. ಅವರು ಇಸ್ಲಾಮಿಕ್ ಪಟ್ಟಣ ಎಲ್ಲವೂ ಕೂಡ ಆಗುತ್ತಂತೆ. 2ನೇ ನಗರ. 3ನೇದು ಮಶಾದ್, ಅತ್ಯಂತ ಪವಿತ್ರ ನಗರ ಅಂತ ಕರೆಯಲಾಗುತ್ತೆ. ಅವರು ಹುಟ್ಟರು ಅಲ್ಲಿ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಇದೀಗ ಇರಾನ್ನವರೆಲ್ಲ ತೀರ್ಮಾನ ಮಾಡಿದ್ದಾರೆ. ಮತ್ತೊಂದು 4 ತಿಂಗಳುಗಳ ಕಾಲ ಅಂತ್ಯಕ್ರಿಯೆ ಯಾಕೆ ಮಾಡಿರಲಿಲ್ಲ? ಇದೊಂದು ಪ್ರಶ್ನೆ ಇದೆ. ಅವತ್ತೇ ಮೃತಪಟ್ಟರು, ಅವತ್ತೇ ಅಂತ್ಯಕ್ರಿಯೆ ಆಗಬೇಕಾಗಿತ್ತು, ಯಾಕೆ ಆಗಲಿಲ್ಲ? ಇಸ್ರೇಲ್ನ ವಾಯು ದಾಳಿಯ ಭೀತಿ ಇತ್ತು. ಅಮೆರಿಕ ದಾಳಿ ಮಾಡಬಹುದು ಎನ್ನುವಂಥ ಆತಂಕ ಇತ್ತು. ಕದನ ವಿರಾಮ, ಶಾಂತಿ ಮಾತುಕತೆಗಳೆಲ್ಲ ಚರ್ಚೆಯಲ್ಲಿತ್ತು. ಒನ್ಸ್ ಅಗೇನ್ ದಾಳಿ ಆಗಬಹುದು ಎನ್ನುವಂಥ ಆತಂಕ.
ದಾಳಿ ಆಗ್ಬೋದು ಅಂತ. ಈಗ ಇಸ್ರೇಲ್ ಮರಳಿ ದಾಳಿ ಮಾಡಿ, ಈಗ ಅಂತ್ಯಕ್ರಿಯೆ ಅಂತ ಹೇಳಿದರೆ ಅಲ್ಲಿಯ ಇವರ ಪುತ್ರ ಮೋಸ್ತಫಾ ಖಮೇನಿ ಬರಬೇಕು. ಮೋಸ್ತಫಾ ಖಮೇನಿಯ ಜೊತೆಗೆ ಆ ದೇಶದ ಪ್ರೆಸಿಡೆಂಟ್ ಆಗಿರ್ಬೋದು, ಸ್ಪೀಕರ್ IRGCಯ ಕಮಾಂಡರ್ಗಳಾಗಿರ್ಬೋದು, ಎಲ್ಲರೂ ಒಂದೇ ವೇದಿಕೆ ಬಂದಾಗ ಇರಾನ್ ಏನು ಮಾಡ್ತಾ ಇತ್ತು, ಸಂಚು ಹಾಕ್ತಾ ಇತ್ತು ಮತ್ತಷ್ಟು ಉನ್ನತ ನಾಯಕರನ್ನು ಹೊಡಿಬೇಕು ಅಂತ. ಅದಕ್ಕೊಂದು ಅವಕಾಶ ಸಿಗಬಹುದು ಎನ್ನುವಂಥ ಆತಂಕದ ಕಾರಣಕ್ಕಾಗಿ ಅವರು ಅದನ್ನು ಡ್ರಾಪ್ ಮಾಡಿದ್ರು ಅಂತ. ಮತ್ತೊಂದು ಕಡೆ ವಾಯು ಪ್ರದೇಶಗಳನ್ನು ಬಂದ್ ಮಾಡಿದ್ರು, ಯುದ್ಧದ ಭೀತಿಯಾಗಿತ್ತು, ಜನಸಾಮಾನ್ಯರು ಹೊರಗಡೆ ಬರುವಂತಹ ಪರಿಸ್ಥಿತಿಗಳಿರಲಿಲ್ಲ, ರಾಜಕೀಯ ಅಸ್ಥಿರತೆ ಇತ್ತು, ಶಾಂತಿ ಮಾತುಕತೆಗಳೆಲ್ಲವೂ ಕೂಡ ನಡೀತಾ ಇತ್ತು. ಎಲ್ಲ ಕಾರಣಕ್ಕಾಗಿಯೂ ಕೂಡ ಒಂದು ಪ್ರಯತ್ನ ಆಗಿರಲಿಲ್ಲ ಅಂತ. ಈಗಾಕೆ ಒಂದು ಗಣರಾಜ್ಯ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಇರಾನ್ ಅವರು ಮುಂದಾಗ್ತಾ ಇದ್ದಾರೆ ಅಂತ. ನೀವು ಇರಾನ್ನ ಅಯತಲ್ಲಾ ಅಲಿ ಖಮೇನಿಯನ್ನು ನೀವು ಸಾಯಿಸಿದ ನಂತರವೂ ಕೂಡ, ಹತ್ಯೆ ಮಾಡಿದ ನಂತರವೂ ಕೂಡ ನೋಡಿ ನಾವು ಈ ಪರಿಪ್ರಮಾಣದಲ್ಲಿ ಜನ ಸೇರಿದ್ದೀವಿ, ನಮ್ಮಲ್ಲಿ ಒಗ್ಗಟ್ಟು ಹೀಗೆ ಇದೆ ಅಂತ. ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಒಂದು 2 ಕೋಟಿ ಜನ ಇವರ ಅಂತ್ಯಕ್ರಿಯೆ ಮೆರವಣಿಗೆಯಲ್ಲಿ ಭಾಗವಹಿಸಬಹುದು ಅಂತ. 2 ಕೋಟಿ ಜನ ಭಾಗವಹಿಸಬಹುದು ಅಂತ ನಾನು ನಿಮಗೆ ನಿನ್ನೆ ಹೇಳಿದ್ದೇನೆ. 1989ರಲ್ಲಿ ಅಯತಲ್ಲಾ ಅಲಿ ಖಮೇನಿಯವರ ಸಂಬಂಧಿ, ಈ ಹಿಂದೆ ಅಂತಹ ಖಮೇನಿ ಅಯತಲ್ಲಾ ರುಹುಲ್ಲಾ ಖಮೇನಿ ಮೃತಪಟ್ಟಿದ್ದರು 1989ರಲ್ಲಿ. ಅವರು ಮೃತಪಟ್ಟಂತಹ ಸಮಯದಲ್ಲಿ ಮೆರವಣಿಗೆ ಸಾಗಿತ್ತು. ಸರಿಸುಮಾರು 32 ಕಿಲೋಮೀಟರ್ ಜನ ಇದ್ದರು. 32 ಕಿಲೋಮೀಟರ್ ಜನ ಇದ್ದರು. 1,02,00,000 ಜನ ಅವರ ಅಂತ್ಯ ಸಂಸ್ಕಾರದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಇದು ದಾಖಲೆ ಆಗಿದೆ. 1,02,000 ಜನ, 1,02,00,000 ಜನ ಭಾಗವಹಿಸಿದ್ರು. ಅದೇ ಪ್ರಮಾಣದಲ್ಲಿ ಅದಕ್ಕಿಂತಲೂ ಕೂಡ ಹೆಚ್ಚಾಗಿ 2 ಕೋಟಿ ಜನ ಅಯತಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಬಹುದು ಅಂತ. ನೀವು ಜಸ್ಟ್ ಇಮ್ಯಾಜಿನ್, 32 ಕಿಲೋಮೀಟರ್ ಅಂತ ಹೇಳಿದ್ರೆ ಜನರೇ ಇದ್ದರಲ್ಲಿ. ವಿಶ್ವದ ಅತ್ಯಂತ ದೊಡ್ಡದ ಜನ ಸೇರಿರುವಂಥ ಅಂತ್ಯಕ್ರಿಯೆ ಅಂತ ಕರೆಯಲಾಗುತ್ತದನ್ನು. ಹೀಗಾಗಿ ಒಂದು ಇರಾನ್ ಇವತ್ತಿನ ತನಕವೂ ಕೂಡ ಕುಗ್ಗಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವ ಭಾಗವಾಗಿ ಜನರನ್ನು ಸೇರಿಸ್ತಾರೆ ಎನ್ನುವಂಥ ಲೆಕ್ಕಾಚಾರ ಇದೆ. ಹೀಗಾಗಿ 4 ತಿಂಗಳ ಕಾಲ ಅದನ್ನೆಲ್ಲ ಪೋಸ್ಟ್ಪೋನ್ ಮಾಡಲಾಯಿತು. ಹಾಗಾದರೆ ಅಯತಲ್ಲಾ ಅಲಿ ಖಮೇನಿ ಮಾತ್ರವಲ್ಲ, ಅವರ ಜೊತೆಗೆ ಕೆಲವೊಂದಿಷ್ಟು ಜನ ಮೃತಪಟ್ಟಿದ್ದರು. ಕೆಲವೊಂದಿಷ್ಟು ಜನ ಅಧಿಕಾರಿಗಳು, ಸಂಬಂಧಿಕರೆಲ್ಲರೂ ಕೂಡ ಇದ್ದರು. ಯಾರ್ಯಾರಿದ್ರು? ಸಯೀದ್ ಬೋಶ್ರಾ ಹುಸೇನಿ ಖಮೇನಿ ಅಂತ, ಇವರು ಅಯತಲ್ಲಾ ಅಲಿ ಖಮೇನಿ ಅವರ ಮಗಳು. ಡಾಕ್ಟರ್ ಮೆಸ್ಬಾ ಅಲ್ ಹೋದಾ ಬಾಗೇರಿ ಖಾನಿ ಅಂತ, ಇವರು ಖಮೇನಿ ಅವರ ಅಳಿಯ. ಜಹರಾ ಮೊಹಮ್ಮದಿ ಗುಲ್ಬಾಯಿ ಗಾನಿ ಅಂತ, ಇವರು ಖಮೇನಿ ಅವರ ಮೊಮ್ಮಗಳಿದ್ಲು. ಜಹರಾ ಹದ್ದಾದ್ ಆದಿಲ್ ಖಮೇನಿ ಅವರ ಸೊಸೆ. ಮೋಸ್ತಫಾ ಖಮೇನಿ ಏನೀಗ ಅಲ್ಲಿ ಆಡಳಿತವನ್ನು ತೆಗೆದುಕೊಂಡಿದ್ದಾರೆ, ಅವರ ಪತ್ನಿ. ಮಿಲಿಟರಿ ಕಮಾಂಡ್ನ ಅಧಿಕಾರಿಗಳೆಲ್ಲರೂ ಕೂಡ ಇದ್ರು ಅವತ್ತು ಸಮಯದಲ್ಲಿ. ಅಮೆರಿಕಾದ CIA ಮತ್ತು ಮೊಸಾದ್ ಇದಕ್ಕಾಗಿ ಒಂದು ದೊಡ್ಡ ಮಟ್ಟದ ಸಂಚನ್ನು ರೂಪಿಸಿತ್ತು, ವ್ಯವಸ್ಥೆಯನ್ನು ಮಾಡಿಕೊಂಡಿತ್ತು, ಎಲ್ಲ ನೆಟ್ವರ್ಕ್ಗಳನ್ನು ಕಟ್ ಮಾಡಿದ್ರು. ಏಕಾಏಕಿಯಾಗಿ ಇವರು ಸಭೆಯನ್ನು ಮಾಡ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ಸಭೆ ಆಗ್ತಾ ಇತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ. ಮಿಲಿಟರಿ ಅಧಿಕಾರಿಗಳೆಲ್ಲ ಎಂತಹ ನಿಖರವಾದಂತಹ ದಾಳಿಯನ್ನು ಅವತ್ತು ಅವ್ರು ಮಾಡಿದ್ರು ಅಂತ ಹೇಳಿದರೆ, ಅಯತಲ್ಲಾ ಅಲಿ ಖಮೇನಿ ಯಾವ ಕೊಠಡಿಯಲ್ಲಿ ಕುಳಿತಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ CIA ಮತ್ತು ಮೊಸಾದಿಗೆ ಗೊತ್ತಿತ್ತು. ಅದರ ಭಾಗವಾಗಿ ನಿಖರವಾದಂತಹ ದಾಳಿ ಮಾಡಿದರು. ನೀವು ಅದೇ ಕಾಂಪೌಂಡ್ನ ಬೇರೆ ಬೇರೆ ಪ್ರದೇಶದಲ್ಲಿದ್ದಂಥ ವ್ಯಕ್ತಿಗಳು ಯಾರು ಮೃತಪಡಲಿಲ್ಲ, ಆದರೆ ಆ ಚೇಂಬರ್ನಲ್ಲಿ ಯಾರು ಕುಳಿತಿದ್ರಲ್ಲ ಅವತ್ತು ಅಯತಲ್ಲಾ ಅಲಿ ಖಮೇನಿ ಅವರ ಜೊತೆಗೆ, ಅವರ ಜೊತೆಗೆ ಕುಳಿತಂತಹ ವ್ಯಕ್ತಿಗಳ ಜೊತೆಗೆ ಅವತ್ತೊಂದು ದಾಳಿಯಾಯಿತು. ಆ ದಾಳಿಯಲ್ಲೆಲ್ಲ ಇವರು ಮೃತಪಟ್ಟರು.